ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಂತೇಳಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮನೂ ಬಿಟ್ಟು ಹೋದ್ಲು. ನಿಮ್ಮನ್ನು ನೋಡಿದಾಗ ನಂಗೆ ನಮ್ಮ ಅಮ್ಮನೇ ನೆನಪಾದ್ಲು. ಅವಳಂತೂ ನನ್ನ ಲೈಫಲ್ಲಿ ಇಲ್ಲ. ನೀವಾದರೂ ಇರ್ತೀರ ಅಂದ್ಕೊಂಡ್ರೆ ನೀವೂ ನೋವು ಅಂತಿದ್ದೀರ. ಏನು ಮಾಡೋಕ್ಕಾಗತ್ತೆ, ತುಂಬ ಪ್ರೀತಿಸೋರ್ಗೆ ಅಲ್ವಾ ನೀವು ಹುಡುಗಿರು ನೋವು ಕೊಡೋದು. ಬೇಡ ಅಂದರೂ ನಿಮ್ಮಂಥವ್ರು ಹಿಂದೆ ಬಿದ್ದರೆ ನಮಗೆ 3 ಕಾಸಿನ ಬೆಲೆ ಇರಲ್ಲ. ಇನ್ಮೇಲೆ ನಿಮಗೆ ತೊಂದರೆ ಕೊಡಲ್ಲ ಬಿಡ್ರಿ. ಎಲ್ಲ ನಮ್ಮ ಮನೆ ಬರ ರೀ. ಲವ್ ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಡೋಣ. ಇದ್ದು ಇಲ್ಲ ಅನ್ನೋರಿಗೆ ಏನು ಹೇಳೋಣ? ನಂಗೆ 90% ಲವ್ ಇಲ್ಲ, 10% ಏನು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಕನ್ಫ್ಯೂಷನಲ್ಲಿದ್ದೀನಿ, ಕ್ಲಾರಿಟಿ ಸಿಗ್ತಿಲ್ಲ. ಈ ಕ್ಲಾರಿಟಿ ಸಿಗ್ಬೇಕಂದ್ರೆ ಏನು ಮಾಡಬೇಕು? ನಂಗೆ ಸ್ವಲ್ಪ ಟೈಮ್ ಬೇಕು. 70 ವರ್ಷ ಜೊತೆಗಿರ್ಬೇಕು ಅಂದರೆ ಟೈಮ್ ತಗೊಳೋದು ಕರೆಕ್ಟೇ. ಪರ್ಮಿಷನ್ ಗ್ರಾಂಟೆಡ್. ಫಸ್ಟ್ ಟೈಮ್ ಮಿಡಲ್ ಕ್ಲಾಸು. ನಾವೆಷ್ಟೇ ಪ್ರೀತಿ ಮಾಡಿದ್ರು ನಾಳೆ ದಿನ ಅಪ್ಪ ಅಮ್ಮನ ಮುಂದೆ ಹೋಗಿ ನಿಂತ್ಕೊಂಡಾಗ ಎಲ್ಲ ಸೆಟ್ ಆಗಿ ಜಾತಕ ಸೆಟ್ ಆಗಿಲ್ಲ ಅಂದ್ರೆ ಆಗ ಬೇರೆ ಮಾಡ್ತಾರೆ. ಆಗ ನೀವು ಫುಲ್ ಫೀಲಲ್ಲಿ ಒಳ್ಳೆ ದೇವದಾಸ್ ಥರ ಅವಳೊಂದು ಫ್ರಾಡು, ನಿನ್ನೆವರೆಗೂ ನನ್ನ ಜೊತೆ ಇದ್ದು ಇವತ್ತು ಇನ್ಯಾರನ್ನೋ ಮದುವೆ ಆಗಿ ನನಗೆ ಕೈ ಕೊಟ್ಲು ಅಂತ ಊರಲ್ಲಿರೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಟಾಮ್ ಹೊಡ್ಕೊಂಡ್ಬರ್ತೀರಾ. ರೀ, ನಾನು ಆ ಥರ ಹುಡುಗ ಅಲ್ಲ. ಪ್ರೀತಿ ಅಂತ ಬಂದ್ರೆ ನಾವು ತಾಜ್ ಮಹಲ್ ಕಟ್ಟಿಸ್ತೀವಂತೆ ಅಂತಾರೆ. ನೀವು ಬಿಟ್ಟೋದ್ರಿ ಅಂದ ತಕ್ಷಣ ಊರ್ ತುಂಬ ಟಾಮ್ ಹೊಡ್ಕೊಂಬರೋ ಅಂತ ಚಿಲ್ಡ್ರೆ ನನ್ನ ಮಗ ನಾನಲ್ಲ. ಇಷ್ಟ ಇಲ್ಲ ಅಂದ್ರೆ ಹೇಳ್ರಿ, ನನ್ನ ಹಣೆಲಿಲ್ಲ ಅಂತ ಹೋಗ್ತಾ ಇರ್ತೀನಿ. ಕಂಡಿದ್ದೀನಿ. ಅವ್ನು ಯಾರೋ ತಾಜ್ ಮಹಲ್ ಕಟ್ಸ್ತಾ ಅಂತ ನಿಮ್ಮಂತ ಹುಡುಗರೆಲ್ಲ ಕಾಲರ್ ಎತ್ಕೊಂಡ್ ತಿರ್ಗಾಡ್ತೀರಾ. ಅದೇ ಒಬ್ಳು ಹುಡುಗಿ ಕೈ ಕೊಟ್ಲು ಅಂತ ಊರೆಲ್ಲರೂ ಎಲ್ಲಾ ಹುಡುಗಿರ್ನು ಒಂದೇ ತಕ್ಲಿಲಾಗಿ ತೂಗ್ತೀರಾ. ನಾಳೆ ಏನಾದ್ರು ಪ್ರಾಬ್ಲಮ್ ಬಂದು ಬಾ ಹೊಡೋಗೋಣ ಅಂತೀರಾ. ಅದಕ್ಕೆ ನಾನು ರೆಡಿ ಇಲ್ಲ. ಪ್ರೀತಿಸಿದ ಹುಡ್ಗನ್ ಬಿಟ್ಟು ಇನ್ಯಾರನೋ ಮದ್ವೆ ಆಗು ಅಂದ್ರೆ ನನ್ನ ಕೈಲಾಗಲ್ಲ. ನನ್ನ ಹತ್ರ ಹುಡುಗಿನೂ ಅಲ್ಲ. 70 ವರ್ಷ ಜೊತೆಗೆ ಇರ್ತೀನಿ. ಜಾತಕ ಓಕೆ ಆಯ್ತು, ಚೌಟ್ರಿ ಬುಕ್ ಮಾಡು, ಮದುವೆ ಮಾಡ್ಕೊಳ್ಳೋಣ. ಬುದ್ಧವಂತೆ ಗುರು ನಮ್ಮ ಹುಡುಗಿ. ಒಂದು ಊರಲ್ಲೊಬ್ಬ ವ್ಯಕ್ತಿ ಇದ್ದ. ಅವನ ಆದರ್ಶ ರಾಮ ಆಗು ಅಂದರೆ ದುಡ್ಡಿನ ಮೋಹಕ್ಕೆ ಕ್ರೂರಿ ರಾವಣ ಆದ. ಆ ರಾವಣಂಗೆ 10 ತಲೆ 10 ಯೋಚನೆ. ಆದರೆ ಈ ರಾವಣಂಗೆ ಒಂದೇ ತಲೆ 100 ಯೋಚನೆ. ತುಂಬ ಮುಖವಾಡ. ಆದರೆ ಈ ರಾವಣಂಗೆ ಅರಿವೇ ಇರಲಿಲ್ಲ. ಇಲ್ಲಿ ಮುಖವಾಡಗಳಲ್ಲ, ಮುಖಗಳಷ್ಟೇ ಶಾಶ್ವತ ಅಂತ. ನಮ್ಮ ಸಂಸ್ಕೃತಿಲಿ ಹೆಣ್ಣನ್ನು ದೇವರು ಅಂತ ಪೂಜಿಸ್ತೀವಿ. ಆದರೆ ನೀನು